Hi guys, welcome back to my YouTube channel. ಇವತ್ತು ಬೆಳಗ್ಗೆ ಒಂದೊಳ್ಳೆ ಪ್ಲೇಸ್ಗೆ ಹೋಗಬೇಕು ಅಂತ ಸೀರೆ ಉಟ್ಕೊಂಡು ನಾವು ಹೊರಟ್ವಿ. ನಾವು ಐಡಿಯಾ ಮಾಡಿ ಹೊರಟಿದ್ದೆ ಒಂದು ಪ್ಲೇಸಿಗೆ, ಆದರೆ ನಾವು ಹೋಗಿ ರೀಚ್ ಆಗಿದ್ದೆ ಮತ್ತೊಂದು ಪ್ಲೇಸಿಗೆ. ನಾವು ಎಲ್ಲಿಗೆ ಹೋದ್ವಿ ಲಾಸ್ಟ್ವರೆಗೂ ನೋಡಿ. ನನ್ನ ಜೊತೆ ನನ್ನ ಅಣ್ಣ, ನನ್ನ ಫಿಯಾನ್ಸೆ ಆ್ಯಂಡ್ ನನ್ನ ಮೈದ್ನ ಎಲ್ಲರೂ ಸೇರಿ ಕಾರಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿ ಹೊರಟ್ವಿ. ಯಾಕೋ ಹಿಂದ್ಗಡೆಯಿಂದ ನನ್ನ ಮೈದ್ನ ತುಂಬಾನೇ ನಗ್ತಾ, ಹೆಂಗೋ ಹೊರಗಡೆ ಹೋಗ್ತಿದೀವಲ್ಲ ಅಂತ ಮೊದಲು ಕಮಲಶಿಲೆ ದೇವಿಯ ದರ್ಶನ ಮಾಡ್ಕೊಂಡೇ ಹೋಗೋಣ ಅಂತ ಫಸ್ಟು ನಾವು ಬಂದಿದ್ದೆ ಕಮಲಶಿಲೆ ದೇವಸ್ಥಾನಕ್ಕೆ. ಇವಾಗ ನಾವು ಕಮಲಶಿಲೆನ ರೀಚ್ ಆಗಿದ್ದೀವಿ. ಅಂತೂ ದೇವಿಯ ದರ್ಶನ ಮಾಡಿದ್ವಿ. ನೆಕ್ಸ್ಟ್ ನಾವು ಹೊರಟಿದ್ದೆ ಕೃಷ್ಣನನ್ನು ನೋಡಲಿಕ್ಕೆ ಉಡುಪಿಗೆ, ಅಂದರೆ ಶ್ರೀ ಕೃಷ್ಣ ಮಠಕ್ಕೆ. ಆದರೆ ಏನು ಮಾಡೋದು ಹೇಳಿ, ತಾನೊಂದು ಬಗೆದರೆ ದೈವತ ಬೇರೊಂದು ಬಗೆಯಿತು ಅನ್ನೋ ಹಾಗೆ ನಮಗೆ ಕೃಷ್ಣನ ದರ್ಶನ ಆಗಲೇ ಇಲ್ಲ. ಆದರೆ ನಮಗೆ ಅವತ್ತಿರೋ ಟ್ರಾಫಿಕ್ ಜಾಮ್ಗೆ ಒಳಗೆ ಹೋಗ್ಲಿಕ್ಕೆ ಆಗಿಲ್ಲ. ಅನಂತರ ಬೇಜಾರಿಂದ ನಾವೇನು ಮಾಡೋದು ಅಂತ ಕಾಪು ಬೀಚ್ಗೆ ಹೋದ್ವಿ. ಉಡುಪಿ ಕೃಷ್ಣನನ್ನು ನೋಡ್ಲಿಕ್ಕಂತೂ ಆಗಿಲ್ಲ. ಅಟ್ಲೀಸ್ಟ್ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮನೆನಾದರೂ ನೋಡ್ಕೊಂಡು ಬರೋಣ ಅಂತ ನಾವೀಗ ಬಂದಿದ್ದು ಕುವೆಂಪು ಅವರ ಮನೆಗೆ. ಎಲ್ರಿಗೂ ಗೊತ್ತಿರೋ ಹಾಗೆ ಕುವೆಂಪು ಅವರ ಮನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿದೆ. ಈ ಮನೆಗೆ ಕವಿಶೈಲ ಎಂಬ ಹೆಸರು ಕೂಡ ಇದೆ ಅಂತೆ. ಈ ಮನೆ ಇಂದು ಸ್ಮಾರಕವಾಗಿ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕುವೆಂಪು ಅವರ ಮನೆ ಹಾಗೂ ಅವರ ಲೇಖನ, ಪುಸ್ತಕ ಹಾಗೂ ಸಮಾಧಿ ಎಲ್ಲ ಪ್ಲೇಸನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.